ನಿಮ್ ಮಾತಂದ್ರೆ ಅವನಿಗೆ ಲೆಕ್ಕ ಇಲ್ವಾ ಬಿಗ್ರೆ? ಅಷ್ಟೆಲ್ಲ ಹೇಳಿದ್ರು ಕೂಡ ಯಾಕೆ ಬಂದ್ಲು? ದೇವತೆ ದೇವತೆ ಅಂತ ನೀವು ಹೊಗಳಿದ್ರಿ ಅಲ್ವಾ, ಮತ್ತೆ ಈಗ ಯಾಕೆ ಮಾಡ್ತಿದ್ದಾಳೆ? ಬೇಕು ಅಂತಾನೆ ಎಲ್ರಿಗೂ ತೊಂದರೆ ಕೊಡ್ತಿದ್ದಾಳೆ. ಯಾವ ಕಾರ್ಯಕ್ರಮನೂ ಸರಿಯಾಗಿ ನಡೆಯಕ್ಕೆ ಬಿಡಬಾರ್ದು ಅಂತ ಅನ್ಕೊಂಡಿದ್ದಾಳೆ. ಇದನ್ನೇ ಉಂಡು ಮನೆಗೆ ದ್ರೋಹ ಬಗ್ಯೋದು ಅಂತ ಹೇಳೋದು. ಇದರಿಂದ ನಿಮಗೇನು ಅರ್ಥ ಆಗ್ತಿದೆ? ನಮ್ಮ ಮನೇಲಿ ನಡೆಯೋ ಪ್ರತಿ ಕಾರ್ಯಕ್ರಮದಲ್ಲಿ ಅವನು ಇರಲೇಬೇಕು ಅಂತ ದೇವರೇ ನಿರ್ಧಾರ ಮಾಡ್ದಾಗ ಅನಿಸ್ತಿಲ್ವಾ? ನೀನ್ ವಹಿಸ್ಕೊಂಡ್ ಬರ್ಬೇಡ ಶ್ರೀಕರ್. ಯಾಕೆ ಹೀಗ್ ಮಾಡ್ದೆ ಅವನಿ? ಯಾಕೆ ಕರ್ಕೊಂಡ್ ಬಂದೆ ಸುಜಾತ? ಹತ್ತೂರಿಗೆ ನ್ಯಾಯ ಕೊಡೋರು ನೀವು, ತೀರ್ಪು ಹೇಳೋರು ನೀವು. ಫಂಕ್ಷನ್ ಸಮಯದಲ್ಲಿ ಮನೆ ಅತಿಥಿನ ಹೊರಗಡೆ ಕಳ್ಸೋದು ಕರೆಕ್ಟ್ ಅಲ್ಲ ಅಂತ ನಿಮಗ್ ಗೊತ್ತಿಲ್ವಾ ವೇದವತಿ ಅವರೇ? ಅವನಿನ ನಾವು ತುಂಬಾ ಗೌರವದಿಂದ ನೋಡ್ಕೊಂಡಿದೀವಿ. ಒಂದು ದಿನ ಹೊರಗಡೆ ಕಳ್ಸಿದ ಮಾತ್ರಕ್ಕೆ ನೀನ್ ಅವಳ ಪರವಾಗಿ ಮಾತಾಡೋ ಅಗತ್ಯ ಇಲ್ಲ. ನೋಡು ಸುಜಾತ, ಒಬ್ಬ ಸೋದರ ಸೊಸೆಯಾಗಿ ನಿನಗ್ ಕೊಡ್ಬೇಕಾಗಿರೋ ಗೌರವನ ನಿನಗ್ ಕೊಡ್ತಾ ಇದ್ದೀನಿ. ಅದನ್ನ ಮೀರಿ ನೀನಿಂತ ಕೆಲಸ ಮಾಡೋದು ಒಳ್ಳೆ ಪದ್ಧತಿ ಅಲ್ಲ. ಕಾರ್ಯಕ್ರಮ ಆಗೋವರೆಗೂ ಅವನಿನ್ನ ಕರ್ಕೊಂಡು ಹೊರಟೋಗೋ. ಅತಿಥಿ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ಯೋಚನೆ ಮಾಡಿ. ನಿಮ್ಗೇನಾದ್ರೂ ಆದ್ರೆ ನ್ಯಾಯದ ಬಗ್ಗೆ ಕೇಳಬಹುದು, ಅನ್ಯಾಯದ ಬಗ್ಗೆ ಮಾತಾಡಬಹುದು. ನೀವು ಪದೇ ಪದೇ ಅವನಿನ ಹಿಂದೆ ಇಟ್ಕೊಂಡು ಓಡಾಡ್ತೀರಲ್ಲ, ಅವಳೇನ್ ನಿಮ್ ತಂಗಿನಾ? ಅವನೀನ ಸುಜಾತ ಅವ್ರೆ, ನೀವಿರಿ. ವೇದವತಿ ಅವರೇ, ಯಾರೀ ಹುಡುಗಿ? ನಾನು ಎಲ್ರಿಗೂ ಬೇಕಾಗಿರೋಳೆ, ಆದ್ರೆ ಯಾರಿಗೂ ಬೇಡದೇ ಇರೋಳಾಗ್ಬಿಟ್ಟಿದ್ದೀನಿ. ಈ ಹುಡುಗಿ ಮಾತಲ್ಲಿ ತುಂಬಾ ನಿಗೂಢ ಅರ್ಥ ಇದೆ. ಬೀಗ್ರೆ, ಇವ್ರನ್ನ ಹೊರಗಡೆ ಕಳಿಸಿ. ಸ್ವಲ್ಪ ತಡೀರಿ. ಒಂದು ಒಳ್ಳೆ ಕಾರ್ಯ ನಡೀತಾ ಇರಬೇಕಾದ್ರೆ ಅತಿಥಿನ ಗೌರವಿಸಬೇಕೇ ಹೊರತು ಅವಮಾನಿಸಬಾರ್ದು. ಅದಲ್ಲ ಗುರುಗಳೇ. ದಯವಿಟ್ಟು ಎಲ್ಲರೂ ಮೌನವಾಗಿರಿ. ನಾನು ಮುಂದಿನ ಕಾರ್ಯಕ್ರಮದ ಬಗ್ಗೆ ಹೇಳ್ತೀನಿ. ನಡೀತಿರೋದ್ರಲ್ಲಿ ಯಾವುದೇ ತಪ್ಪು ಇಲ್ವಾ ಗುರುಗಳೇ? ತಪ್ಪ? ದಿವ್ಯ ದೃಷ್ಟಿ ಇರೋರು ನೀವು, ಚೆನ್ನಾಗಿ ಯೋಚನೆ ಮಾಡಿ. ಸುಜಾತ ಅವರೇ, ನೀವ್ ಸುಮ್ಮನೆ ಇರಿ. ಅವ್ರ ಮಾತ್ಗೇನು, ನೀವು ಮುಂದಿನ ಕಾರ್ಯಕ್ರಮದ ಬಗ್ಗೆ ಹೇಳಿ. ಈವಾಗ ಚಿಕ್ಕ ಸೊಸೆ ಆಗೋಳು ದೇವರ ಮನೆಯಿಂದ ಅಮ್ಮನವರ ಪೆಟ್ಟಿಗೆನ ಹೊರಗಡೆ ತಗೊಂಡು ಬರಬೇಕು. ನಿಹಾರಿಕಾ ದೇವರ ಮನೆಗೆ ಕಾಲಿಡ್ತಾ ಇದ್ದ ಹಾಗೆ ಶುಭ ಶಕುನಗಳು ಶುರುವಾಗುತ್ತೆ. ಪುರಾತನ ಕಾಲದ ಪೆಟ್ಟಿಗೆನ ತೆಗೆದು ಅದರಲ್ಲಿರೋ ಮೂಗುತಿನ ತೆಗೆಸಿ ನಿಹಾರಿಕಾ ಧರಿಸಿದ್ರೆ ಒಂದು ಕಾರ್ಯಕ್ರಮ ಪೂರ್ತಿಯಾಗತ್ತೆ. ಆಮೇಲೆ ಲಗ್ನ ಪತ್ರಿಕೆ ಬರೆಯೋ ಕಾರ್ಯಕ್ರಮ ಇರುತ್ತೆ. ಹೋಗಮ್ಮ. ನಾನೇ ಹೋಗಿ ತಗೊಂಡ್ ಬರ್ಬೇಕಾ? ಮೂಗುತಿ ಜವಾಬ್ದಾರಿಯಿಂದ ವೇದವತಿಯವರು ವಿಶ್ರಾಂತಿ ತಗೋಬೇಕಾಗಿರೋ ಸಮಯ ಬಂದಿದೆ. ಚಿಕ್ಕ ಸೊಸೆಯಾಗಿರೋ ನೀನೇ ಈ ಕೆಲಸ ಮಾಡಬೇಕು. ಹೋಗಮ್ಮ. ಹೆಜ್ಜೆ ಮುಂದಿಡಮ್ಮ. ಯೋಚನೆ ಯಾಕಮ್ಮ ಮಾಡ್ತಿದ್ಯಾ? ಹೋಗು. ಮನೆಯವರಾಗಿರೋ ನಾವೇ ಆ ಕೆಲಸ ಮಾಡಕ್ಕಾಗ್ತಿಲ್ಲ. ಅಡ್ಡದಿಡ್ಡಿ ಅಭ್ಯಾಸ ಇರೋ ಈ ನಿಹಾರಿಕಾ ಹೇಗ್ ಹೆಜ್ಜೆ ಇಡ್ತಾಳೋ ಏನೋ. ಹೋಗಮ್ಮ. ಆ ದೇವರ ಮನೆ ತುಂಬಾ ಪವಿತ್ರವಾಗಿರೋದು. ಅರ್ಹತೆ ಇರೋರು ಮಾತ್ರನೇ ಅಲ್ಲಿ ಕಾಲಿಡೋಕ್ಕಾಗೋದು. ಅರ್ಹತೆ ಇಲ್ದೇ ಇರೋರು ಕಾಲಿಡೋಕ್ಕಾಗಲ್ಲ. ಈ ಮನೆ ಸೊಸೆ ಆಗೋ ಅದೃಷ್ಟ
ನಿನಗೆಷ್ಟಿದ್ಯೋ ಇವಾಗ್ಲೇ ಗೊತ್ತಾಗತ್ತೆ ಬಿಡು. ಭರಣಿ ನಕ್ಷತ್ರ, ಮೇಷರಾಶಿ, ಕಾರ್ತಿಕ ಮಾಸ, ಶುಕ್ರವಾರದ ದಿನ ಹುಟ್ಟಿರೋ ನನ್ನ ಜಾತಕನೇ ಹೊಂದಿರೋ ನಿಹಾರಿಕಾಗೆ ಆ ಅರ್ಹತೆ ಇರೋದು. ಆ ಅದೃಷ್ಟ ಮತ್ಯಾರಿಗೂ ಇಲ್ಲ. ನೋಡೋಣ. ನಿಹಾರಿಕಾ, ಸುಜಾತ ಮಾತ್ಗೆ ನೀನ್ ಸುಜಾತ ಅಂದಾಗೆ ದೇವ್ರ ಮನೆ ತುಂಬಾ ಪವಿತ್ರವಾಗಿರೋದು. ಪಬ್ನಲ್ಲಿ ತಿರ್ಗೋ ನನ್ನ ಮಗಳು ಅಂತ ಜಾಗ ಕಾಲಿಡಕ್ಕಾಗತ್ತಾ? ಏನ್ ನಡೆಯುತ್ತೆ ದೇವ್ರೇ? ನಿಹಾರಿಕಾನ ಈ ಅಪಾಯದಿಂದ ಪಾರ್ ಮಾಡು. ಗುರುಗಳು ಹೇಳಿದ್ರು, ಅಮ್ಮಮ್ಮನೂ ಹೇಳಿದ್ರು, ಇನ್ಯಾಕ್ ಭಯ, ಧೈರ್ಯವಾಗಿ ಹೋಗಿ ತಗೊಂಡ್ ಬಾ ನಿಹಾರಿಕಾ. ಒಳಗಡೆ ಹೆಜ್ಜೆನೇ ಇಡದೆ ಅಲ್ಲೇ ಯಾಕೆ ನಿಂತಿದ್ದಾಳೆ? ಅಮ್ಮನವರು ನನ್ನ ತಡೀತಿದ್ದಾಳೆ. ನಾನು ಹೆಜ್ಜೆ ಮುಂದೆ ಇಟ್ಟೆ ಅಂದ್ರೆ ಬೆಂಕಿಗೆ ಆಹುತಿ ಆಗೋಗ್ತೀನಿ. ನನ್ನಿಂದಾಗಲ್ಲ. ಏನಾಯ್ತಮ್ಮ? ಪೆಟ್ಟಿಗೆ ತರದೆ ಯಾಕೆ ಹಾಗೆ ಬಂದ್ಬಿಟ್ಟೆ ನೀನು? ಪೆಟ್ಟಿಗೆ ತರೋದು ಹಾಗಿರ್ಲಿ, ಅಷ್ಟಕ್ಕೂ ಒಳಗಡೆ ಕಾಲಿಡೋಕೆ ಆಗ್ಲಿಲ್ವಲ್ಲ, ಯಾಕೆ? ಏನೋ ನಡೆದಿದೆ, ಅಲ್ಲೇನೋ ನಡೆದಿದೆ. ಏನ್ ನಡೀತಮ್ಮ? ಕಾರ್ಯಕ್ರಮ ನಡಿಬೇಕು ಅಂದ್ರೆ ನೀನು ದೇವರ ಮನೆಯೊಳಗೆ ಕಾಲಿಟ್ಟು ಅಮ್ಮನವರ ಪೆಟ್ಟಿಗೆನ ತಗೊಂಡ್ ಬರಬೇಕು. ಒಳಗಡೆ ಯಾಕೆ ಹೋಗ್ಲಿಲ್ಲ? ಅಂದ್ರೆ ಗುರುಗಳೇ, ಅದು ನಾನು ಇಲ್ಲಿವರೆಗೂ ಅಮ್ಮನವ್ರ ಕೋಣೆ ಒಳಗೆ ಹೋಗೇ ಇಲ್ಲ. ಮೊದಲನೇ ಸಾರಿ ಕಾಲಿಡ್ಬೇಕಾದ್ರೆ ಅಮ್ಮನವ್ರ ಮುಖದಲ್ಲಿ ತೇಜಸ್ ನೋಡಿ ನನಗೆ ಸ್ವಲ್ಪ ಭಯ ಆಗೋಯ್ತು. ಅದಕ್ಕೆ ಒಳಗೆ ಹೋಗಕ್ಕಾಗ್ಲಿಲ್ಲ. ಹೆಜ್ಜೆ ಇಡೋದಿಕ್ಕೆ
ಎಲ್ಲ ಅರ್ಹತೆ ಲಕ್ಷಣಗಳು ಇರೋ ನೀನು ಹೆಜ್ಜೆ ಇಡಕ್ಕಾಗದೇ ಇರೋದು ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಅನುಮಾನನೇ ಇಲ್ಲ, ನಿಹಾರಿಕಾ ಕಾಲಿಡ್ದಿರೋ ಹಾಗೆ ಆ ಅಮ್ಮನವರೇ ಏನೋ ಮಾಡಿದ್ದಾರೆ. ಅತ್ತೆ, ನೀವ್ ಹೋಗಿ ತಗೊಂಡ್ ಬನ್ನಿ. ಗುರುಗಳು ನೀನೇ ತರಬೇಕು ಅಂತ ಹೇಳಿದಾರಮ್ಮ. ವಸಂತ ಅವರೇ, ನೀವ್ ಯಾರಾದ್ರೂ ಹೋಗಿ ತಗೊಂಡ್ ಬರ್ತೀರಾ? ಅಯ್ಯೋ, ನನ್ನಿಂದ ಆಗಲ್ಲಪ್ಪ. ಇವರಿಂದ ನಿಜವಾಗ್ಲೂ ಆಗಲ್ಲ. ಯಾಕಂದ್ರೆ ಹಳೆ ಅನುಭವಗಳು ತುಂಬಾ ಇದೆ. ನಮ್ಮ ಮಗಳು ಯಾವ ವಿಷಯದಲ್ಲೂ ಸಡನ್ ಆಗಿ ಮುಂದೆ ಹೋಗೋದಿಲ್ಲ. ಮುಜುಗರ ಜಾಸ್ತಿ, ಬಿಟ್ಬಿಡಿ. ನಿಮ್ ಮಗಳೇನೋ ಭಯ ಪಟ್ಟು ಬಂದೆ ಅಂತ ಹೇಳಿದ್ಲು, ನೀವೇನೋ ಮುಜುಗರ ಅಂತಿದ್ದೀರಾ. ಅಷ್ಟಕ್ಕೂ ನೀವು ಮಾತಾಡ್ತಿರೋದಕ್ಕೆ ಏನಾದ್ರೂ ಅರ್ಥ ಇದೆಯಾ? ಮತ್ತೊಂದ್ಸರಿ ಟ್ರೈ ಮಾಡು ನಿಹಾರಿಕಾ. ನನ್ನಿಂದಾಗಲ್ಲ. ಹುಡುಗಿ ತುಂಬಾ ಭಯ ಪಟ್ಟಿದ್ದಾಳೆ. ಒಳ್ಳೆ ದಿನ ಅನ್ಕೊಂಡು ಇವತ್ತು ಕಾರ್ಯಕ್ರಮ ಶುರು ಮಾಡಿದೀವಿ. ಏನೋ ಅಪಶಕುನ ಆಗೋಯ್ತು. ಅಮ್ಮ, ಒಂದು ಕೆಲಸ ಮಾಡೋಣ. ಇವತ್ತು ಕ್ಯಾನ್ಸಲ್ ಮಾಡೋಣ. ಮದ್ವೆ ಮುಹೂರ್ತ ನಿರ್ಧಾರ ಮಾಡೋದು, ಲಗ್ನ ಪತ್ರಿಕೆ ಬರ್ಸೋದು ಇನ್ನೊಂದಿನ ಇಟ್ಕೊಂಡ್ರಾಯ್ತು. ಅದೆಲ್ಲ ಹೇಗಾಗತ್ತೆ? ಕಾರ್ಯಕ್ರಮ ಇವತ್ತು ಹೇಗಾದ್ರೂ ನಡಿಲೇಬೇಕು. ಹೇಗೋ ಬರೋ ತಿಂಗಳು 6ನೇ ತಾರೀಕು ಮುಹೂರ್ತ ಖಾಯಂ ಮಾಡಿದ್ದಾರೆ ಅಲ್ವಾ? ಮೂಗುತ್ತಿನ ಧರಿಸೋ ಕಾರ್ಯಕ್ರಮನ ಇವತ್ತಿಗೆ ನಿಲ್ಸಿದ್ರೆ ಒಳ್ಳೇದು. ಹೌದೌದು, ಲಾವಣ್ಯ ಹೇಳಿದ್ದು ಕರೆಕ್ಟ್ ಅನ್ನಿಸ್ತಿದೆ. ಮಕ್ಕಳು ಹೇಳ್ದಾಗೆ ಮೂಗುತಿ ಕಾರ್ಯಕ್ರಮನ ಮುಂದಕ್ಕೆ ಹಾಕ್ಬೋದಾ ಗುರುಗಳೇ? ನಿಹಾರಿಕಾ ತುಂಬಾ ಭಯ ಪಡ್ತಿದ್ದಾಳೆ. ಬೇಕು ಅಂದ್ರೆ ಮದ್ವೆ ಆದ್ಮೇಲೆ ಒಳಗಡೆ ಕಾಲಿಡ್ತಾಳೆ ಬಿಡಿ. ಅದು ಇನ್ನೂ ಬೆಟರ್. ಆಚಾರಗಳಿಗೆ ಅನುಗುಣವಾಗಿ ನಾವು ನಡ್ಕೋಬೇಕೇ ಹೊರತು ನಮ್ಮ ಅನುಕೂಲಕ್ಕೆ ಅವುಗಳನ್ನ ಬದಲಾಯಿಸ್ಕೋಬಾರ್ದು. ಗುರುಗಳು ಹೇಳಿದ ಮಾತನ್ನ ನಾವು ಗೌರವಿಸ್ಬೇಕು. ಅನ್ಕೊಂಡಿರೋ ಕಾರ್ಯಕ್ರಮನೆಲ್ಲ ಮುಂದೆ ಹಾಕದೇ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರದೂ ಇದೆ. ನಿಹಾರಿಕಂಗ್ ಹೋಗಕ್ ಆಗ್ತಿಲ್ಲ ರೀ. ಇವಾಗ ಏನ್ ಮಾಡು ಅಂತೀರಾ? ನಿಮ್ಮ ಹಾಗೆ ಜಾತಕ ಹೊಂದಿರೋ ಸೊಸೆ ಅದ್ಭುತ ಸೃಷ್ಟಿಸ್ತಾಳೆ ಅಂತ ಏನೋ ದೊಡ್ಡದಾಗಿ ಹೇಳಿದ್ರಿ ಅಲ್ವಾ? ಮತ್ತೆ ನಿಮ್ಮ ಹಾಗೆ ಕೋಣೆಯೊಳಗೆ ಯಾಕೆ ಕಾಲಿಡೋಕಾಗ್ತಿಲ್ಲ? ನಡೆದೋಗಿರೋದ್ರ ಬಗ್ಗೆ ಎಷ್ಟೊತ್ತು ವಾದ ಮಾಡ್ತೀರಾ? ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ. ನನಗಂತೂ ಇದನ್ನ ಮುಂದಕ್ಕೆ ಹಾಕೋದು ಒಳ್ಳೇದು ಅಂತ ಅನಿಸ್ತಿದೆ. ನೀವ್ ಹೋಗಿ ತಗೊಂಡ್ ಬನ್ನಿ ಅತ್ತೆ. ಅವರು ಭಾರನ ಜವಾಬ್ದಾರಿನ ಕೆಳಗಿಳಿಸೋ ವ್ಯಕ್ತಿ. ವೇದವತಿಯವರು ಹೋಗ್ಬಾರ್ದು. ಕುಟುಂಬ ಸದಸ್ಯರಲ್ಲಿ ಹೆಣ್ಮಕ್ಳು ಯಾರಾದ್ರೂ ಹೋಗಿ ತಗೊಂಡ್ ಬರಬೇಕು. ನಮ್ಮಿಂದ ಆಗಲ್ಲ ಗುರುಗಳೇ. ಹಾಗಾದ್ರೆ ವೇದವತಿಯವರು ಅಲ್ದೇನೆ ಇನ್ಯಾರೂ ದೇವ್ರ ಮನೆಯೊಳಗೆ ಕಾಲಿಡೋದಿಕ್ಕೆ ಆಗಲ್ವಾ? ಅವನಿ ಹೋಗ್ತಾಳೆ ಗುರುಗಳೇ. ನೀವು ಅವಕಾಶ ಕೊಟ್ರೆ ಅವನಿ ಹೋಗ್ತಾಳೆ. ಗುರುಗಳು ಹೇಳಿದ್ದು ಕುಟುಂಬದ ಸದಸ್ಯರ ಬಗ್ಗೆ, ಹೊರಗಿನವ್ರ ಬಗ್ಗೆ ಅಲ್ಲ. ವೇದವತಿಯವರೇ, ಅಷ್ಟಕ್ಕೂ ಏನ್ ನಡೀತಿದೆ ಇಲ್ಲಿ? ಸುಜಾತ ಅವರೇ, ನೀವ್ ಈ ಕಡೆ ಬನ್ನಿ. ಏನ್ ಮಾತಾಡ್ತಿದ್ಯಾ ಅಕ್ಕ ನೀನು? ಅಲ್ಲಿ ನಡೀತಾ ಇರೋದೇನು? ನೀನ್ ಹೇಳ್ತಿರೋದೇನು? ನಿನಗೆ ಕಷ್ಟ ಅನಿಸ್ಬೋದು, ಆದ್ರೆ ನಾನ್ ಕರೆಕ್ಟ್ ಆಗಿ ಮಾತಾಡ್ತಿದ್ದೀನಿ. ನಾನ್ ಹೋಗಿ ಅಮ್ಮನವ್ರ ಪೆಟ್ಟಿಗೆನ್ ತಗೊಂಡ್ ಬರೋದು ಅಂದ್ರೇನು? ನೀನ್ ತಗೊಂಡ್ ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ನಿನ್ ಕತ್ತಲ್ಲಿ ಶ್ರೀಕರ್ ಕಟ್ಟಿರೋ ತಾಳಿ ಇದೆ. ಅಮ್ಮನವರು ನಿನ್ನ ಈ ಮನೆ ಸೊಸೆಯಾಗಿ ಸ್ವೀಕರಿಸ್ತಾಳೋ ಇಲ್ವೋ ಇವಾಗ ಗೊತ್ತಾಗೋಗುತ್ತೆ. ನಿಹಾರಿಕಾ ಅಮ್ಮನವ್ರ ಶಕ್ತಿ ಏನೋ ನೋಡಿ ಭಯ ಪಟ್ಟಿದ್ದಾಳೆ. ಅದಕ್ಕೆ ಒಳಗಡೆ ಕಾಲಿಡೋ ಧೈರ್ಯ ಮಾಡೋಕ್ಕಾಗ್ತಿಲ್ಲ. ಇದೆಲ್ಲಾನು ಅಮ್ಮನವ್ರ ದಯೆಯಿಂದಾನೇ ನಡೀತಿದೆ. ಪೆಟ್ಟಿಗೆನ ಹೊರಗಡೆ ತಗೊಂಡ್ ಬರೋ ಅವಕಾಶ ಆ ಅಮ್ಮನವರೇ ನಿನಗೆ ಕಲ್ಪಿಸಿದಾಳೆ ಅಂತ ನಾನು ಅನ್ಕೋತಿದ್ದೀನಿ. ನೀನ್ ಯಾರ ಬಗ್ಗೆನೂ ಯೋಚನೆ ಮಾಡ್ಬೇಡ, ನಾನು ಹೇಳಿದ್ ಮಾಡು. ಆದ್ರೆ ನನ್ ಜಾತಕ ಹೊಂದಾಣಿಕೆ ಆಗ್ಲಿಲ್ವಲ್ಲ ಅಕ್ಕ?
ಅಮ್ಮನವರು ಆಗ್ರಹಿಸಿದ್ರೆ? ಇದಕ್ಕೂ ಮೊದಲು ನೀನ್ ಅಮ್ಮನವ್ರಿಗೆ ನೈವೇದ್ಯ ಸಮರ್ಪಿಸಿದೆ ಅಂತ ಹೇಳ್ದೆ. ಅಂದ್ರೆ ನಿನಗ ಅಮ್ಮನವ್ರ ಅನುಗ್ರಹ ಇದ್ದಾಗೆ ಅಲ್ವಾ? ಮತ್ತೊಂದ್ಸರಿ ಅಮ್ಮನವ್ರ ರೇಷ್ಮೆ ಸೀರೆನ ನೀನೇ ಪಡ್ಕೊಂಡೆ ಅಂತ ಹೇಳ್ದೆ. ಅಂದ್ರೆ ಆವಾಗ ಕೂಡ ನಿನಗ ಅಮ್ಮನವ್ರ ಅನುಗ್ರಹ ಸಿಕ್ಕಿದೆ ಅಂತ ಅರ್ಥ. ನೀನು ಈ ಮನೆ ಚಿಕ್ಕ ಸೊಸೆ ಆಗಿರೋದಕ್ಕೆ ಹಾಗ್ ನಡೆದಿದೆ. ಇಲ್ಲ ಅಂದ್ರೆ ಯಾಕೆ ಹಾಗೆ ನಡೆಯುತ್ತೆ ಹೇಳು? ನೀನು ಹೆಜ್ಜೆ ಒಳಗಡೆ ಇಟ್ಟು ಆ ಪೆಟ್ಟಿಗೆನ ಹೊರಗಡೆ ತಗೊಂಡ್ ಬರೋದಕ್ಕೆ ಆಗ್ಲಿಲ್ಲ ಅಂದ್ರೆ ಆವಾಗ ನಿನ್ಮೇಲೆ ಅಮ್ಮನವ್ರಿಗೆ ನಿನ್ಮೇಲೆ ದಯೆ ಇಲ್ಲ ಅಂತಾನೆ ಅನ್ಕೊಳ್ಳೋಣ. ನೀನ್ ಈ ಮನೆ ಚಿಕ್ಕ ಸೊಸೆ ಆಗಿ ಸರಿ ಹೋಗಲ್ಲ ಅಂತಾನೆ ಅನ್ಕೊಳ್ಳೋಣ. ಆಮೇಲೆ ನಿರ್ಧಾರ ಆಮೇಲೆ ತಗೊಳ್ಳೋಣ. ಇವಾಗ ಮಾತ್ರ ನನ್ ಮಾತನ್ನ ಇಲ್ಲ ಅನ್ಬೇಡ. ಇಲ್ಲ ಅಂದೆ ಅಂದ್ರೆ ನಿಮ್ ಮದ್ವೆ ಬಗ್ಗೆ ನಿಜ ಹೇಳ್ಬಿಡ್ತೀನಿ. ಅಕ್ಕ, ನೀನ್ ಯಾಕೆ ಹೀಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ನಿನ್ ಒಳ್ಳೇದಕ್ಕೋಸ್ಕರ, ನಿನ್ ಜೀವನಕ್ಕೋಸ್ಕರ, ನಿನ್ ಸಂಸಾರ ಉಳಿಯೋದಕ್ಕೋಸ್ಕರ, ನಿನ್ ತಾಳಿ ಬಂಧಕ್ಕೆ ಯಾವುದೇ ಅಪಾಯ ಬರ್ದಿರೋ ಹಾಗಿರೋದಕ್ಕೋಸ್ಕರ. ಇನ್ನೂ ಎಷ್ಟು ಹೇಳು ಅಂತೀಯ? ನೋಡು, ನಿನ್ ಭವಿಷ್ಯ ಏನೋ ಹೇಗಿರುತ್ತೋ ಅಂತ ತಿಳ್ಕೊಳ್ಳೋದಕ್ಕೆ ನಿನಗ್ ನೀನಾಗೆ ಇಟ್ಕೋತಿರೋ ಪರೀಕ್ಷೆ ಹಾಗೆ ಇದು. ನನ್ ಮಾತಿಗಿಲ್ಲ ಅನ್ಬೇಡ. ಮತ್ತೆ ಇಂಥ ಅವಕಾಶ ನಿನಗ್ ಬರಲ್ಲ. ಈ ವಂಶ ಆಚಾರಗಳಿಗೆ ಪ್ರಾಧಾನ್ಯತೆ ಕೊಡುತ್ತೆ. ಕುಲಗುರುಗಳ ಸಮ್ಮುಖದಲ್ಲಿ ನೀನ್ ಈ ಪರೀಕ್ಷೆಯಲ್ಲಿ ಗೆದ್ದೆ ಅಂದ್ರೆ ನಾಳೆ ನಿನಗೆ ಒಳ್ಳೇದಾಗತ್ತೆ. ನೀನ್ ಅನಗತ್ಯವಾಗಿ ಭಯ ಪಡ್ಬೇಡ. ಜಾತಕ ಹೊಂದಾಣಿಕೆ ಆಗಿರೋ ನಿಹಾರಿಕಾಯಿಂದನೇ ಆಗ್ಲಿಲ್ಲ. ಜಾತಕ ಹೊಂದಿಕೆ ಆಗದೆ ಇರೋ ನನ್ನಿಂದ ಹೇಗಾಗತ್ತಕ್ಕ? ಪರೀಕ್ಷೆ ಮಾಡಿದ್ರೆ ಹೋಗೋದೇನಿದೆ? ಬಾ ಬಾ. ಯಾವ ಆತಂಕನೂ ಇಲ್ದೆ ಸಲೀಸಾಗಿ ನಡೆದು ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಈಗ ಯಾಕಾಗ್ತದೆ ಅರ್ಥ ಆಗ್ತಿಲ್ವಲ್ಲ. ಅಮ್ಮನವ್ರ ಪೆಟ್ಟಿಗೆನ ತಗೊಂಡ್ ಬರೋದಕ್ಕೆ ಅವನಿ ಸಿದ್ಧವಾಗಿದ್ದಾಳೆ ಗುರುಗಳೇ. ಅವನಿ ಹೋಗೋದಕ್ಕೆ ನಾವು ಒಪ್ಕೊಳ್ಳಲ್ಲ. ಐಡೆಂಟಿಟಿಗೋಸ್ಕರ ಕಷ್ಟಪಡ್ತೀಯ ಅಲ್ವಾ? ಹಾಗಾದ್ರೆ ನೀನೇ ಹೋಗು. ದೊಡ್ಡ ಸೊಸೆ ಆಗಿ ನನ್ ಐಡೆಂಟಿಟಿ ನನಗಿದೆ. ನಾನ್ ಹೋಗಲ್ಲ. ವಸಂತ, ನನಗೆ ಯಾವ ಐಡೆಂಟಿಟಿನೂ ಬೇಡ. ನಾನು ಕೂಡ ಯಾವುದೇ ಐಡೆಂಟಿಟಿನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ವೇದವತಿಯವರೇ, ಹೊರಗಿನ ಹುಡುಗಿ ಕೆಲಸನ ಹೇಗ್ ಮಾಡ್ತಾಳೆ? ಇದಕ್ಕೆ ನಾವು ಒಪ್ಕೊಳ್ಳಲ್ಲ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ಬರುತ್ತೆ ಅಂತ ನಾವು ಅನ್ಕೊಳ್ಳಿಲ್ಲ. ಈಗೇನ್ ಮಾಡೋದು ಗುರುಗಳೇ? ಶಿವನ ಆಜ್ಞೆ ಇಲ್ಲದೆ ಇರುವೇನು ಕಚ್ಚಲ್ಲ ಅನ್ನೋ ಹಾಗೆ ಅಮ್ಮನವರ ಅನುಮತಿ ಇಲ್ಲದೆ ಯಾವುದೂ ನಡೆಯೋದಿಲ್ಲ. ಅವನಿ ಅಮ್ಮನೋರ್ ಕೋಣೆಗೆ ಹೆಜ್ಜೆ ಇಡೋ ಸಾಹಸ ಮಾಡೋದಕ್ಕೆ ಸಿದ್ಧ ಪಡ್ತಾದಾಳೆ ಅಂದ್ರೆ ಅದಕ್ಕೆ ಯಾವುದೋ ಕಾರಣ ಇದ್ದೇ ಇರುತ್ತೆ. ದೈವ ಏನ್ ಸಂಕಲ್ಪಿಸಿದ್ಯೋ ನೋಡೋಣ. ನೀನು ಹೋಗಮ್ಮ. ನಿನಗೇನೋ ಒಳ್ಳೇದಾಗೋದಕ್ಕೆ ಅಂತ ಇಂಥ ಅವಕಾಶ ಬಂದಿರೋದು. ಹೋಗು ಅವನಿ. ಇನ್ನೇನು ಯೋಚನೆ ಮಾಡ್ಬೇಡ. ನೀನ್ ಹೋಗು. ಜಾತಕ ಹೊಂದಿಕೆ ಆಗಿರೋ ನನ್ನ ಮಗಳಿಂದಾನೇ ಆಗ್ತಿಲ್ಲ. ಅವನಿಂದ ಏನಾಗುತ್ತೆ? ನಿಹಾರಿಕಾಗಿಂತ ಫಾಸ್ಟ್ ಆಗಿ ಓಡ್ಕೊಂಡು ಬಂದ್ಬಿಡ್ತಾಳೆ ನೋಡಿ. ಅವನಿ ಜಾತಕ ಬೇರೆ ಆಗಿರೋದಕ್ಕೆ ಅವನಿಗೂ ಕೂಡ ಖಂಡಿತ ಬೆಂಕಿ ಕಾಣಿಸುತ್ತೆ.
ಜಾತಕ ಹೊಂದಾಣಿಕೆ ಆಗದೆ ಇರೋ ಈ ಮನೆ ಚಿಕ್ಕ ಸೊಸೆ ನಾನು. ನಂಗೆ ಆಶೀರ್ವಾದ ಮಾಡಿ ಈ ಪರೀಕ್ಷೆಯಲ್ಲಿ ಗೆಲ್ಸು ತಾಯಿ. ಶ್ರೀಕರ್ ಅವರು ನನಗೆ ತಾಳಿ ಕಟ್ಟಿದ್ದಾರೆ. ಆ ವಿಷಯ ಯಾರಿಗೂ ಗೊತ್ತಿಲ್ಲದೆ ಇದ್ರೂ ನಿನಗೆ ಗೊತ್ತು. ಅನುಗ್ರಹಿಸ್ತೀಯೋ ಆಗ್ರಹಿಸ್ತೀಯೋ ನಿನ್ನಿಷ್ಟ.